ಅನಧಿಕೃತ ಕಟ್ಟಡ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ನಗರಸಭೆಗೆ ಶಿರಸಿಯ ಶೆಟ್ಟಿಕೆರೆ ದಡದ ಮೇಲೆ ನಿರ್ಮಾಣವಾಗುತ್ತಿರುವ ಕಟ್ಟಡ ಅನಧಿಕೃತ ಕಟ್ಟಡವಾಗಿರುವುದರಿಂದ ಅದನ್ನು ಕೂಡಲೇ ಸ್ಥಗಿತಗೊಳಿಸಿ ಕೆರೆ ಅತಿಕ್ರಮಣವಾಗದಂತೆ ತೆರೆ ಹಿಡಿಯಬೇಕೆಂದು ಆಗ್ರಹಿಸಿ ಶಿರಸಿಯ ವಿವಿಧ ಹಿಂದೂಪರ ಸಂಘಟನೆ ಹಾಗೂ ಬಸವೇಶ್ವರ ಕಾಲೋನಿಯ ಬಡಾವಣೆಯಿಂದ ನಗರಸಭೆಗೆ ಮನವಿ ನೀಡಲಾಯಿತು. ನಗರಸಭೆಯ ಪೌರಾಯುಕ್ತರಾದ ಪ್ರಕಾಶ್ ಚನ್ನಪ್ಪನವರ್ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ನಂದನ್ ಸಾಗರ್, ಆನಂದ ಸಾಲೇರ್, ಚಂದ್ರು ಎಸಳೆ, ನಾಗರಾಜ ನಾಯ್ಕ್, ವೀಣಾ ಶೆಟ್ಟಿ ಇತರರು. ಅನಷ್ಟಿಗೆ ಮುಂದಾಣ ಮಾಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಕೆರೆಯ ದಡ ಅದು, ಅಲ್ಲಿ ಒಂದು ಇಮಾರತು ಇದ್ದಕ್ಕಿದ್ದಾಗ ಎದ್ದುಬಿಟ್ಟಿದೆ. ಉದ್ಭವ ಅಂತ ಹೇಳ್ತೇವಲ್ಲ, ಇನ್ನು ಉದ್ಭವ ಸಿನಿಮಾ ಬಂದದ್ದು ನೋಡಿದ್ದೇವೆ. ಆ ರೀತಿಯಲ್ಲಿ ಆ ಒಂದು ಜಾಗ ಯಾರ್ದು ಏನು ಅನ್ನುವಂಥದ್ದು ನಿಗೂಢವಾಗಿತ್ತು. ಇಷ್ಟು ದಿವಸ ಒಂದು ಜಾಗದಲ್ಲಿ ಒಂದು ವಿಶೇಷ ಅನ್ಯ ಕೋಮಿಗೆ ಸೇರಿದಂತಹ ಒಂದು ಏನೋ ಒಂದು ಕಟ್ಟಡ ಆಗ್ತಾ ಇದೆ ಮತ್ತು ಅಲ್ಲಿ ಒಂದು ಧರ್ಮ ಕೇಂದ್ರವೂ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ. ಸರ್, ಇದು ಮತ್ತೊಂದು ಅಯೋಧ್ಯೆ ಆಗುತ್ತೆ. ಈಗಾಗಲೇ ಕಾಶಿಯಲ್ಲಿ ಜ್ಞಾನವ್ಯಾಪಿಯಲ್ಲಿ ನಾವು ನೋಡಿದ್ದೇವೆ. ವಿಶ್ವನಾಥನ ಆ ಒಂದು ಕ್ಷೇತ್ರದಲ್ಲಿ ಆದಂತಹ ಘಟನಾವಳಿಗಳು ನಮಗಿಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇನ್ನೊಮ್ಮೆ ನಮ್ಮ ಶಿರಸಿಯ ಹೆಸರು ಆ ಒಂದು ವ್ಯಾಪ್ತಿಗೆ ಬರುವಂಥದ್ದು ಬೇಡ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ, ನಾವೆಲ್ಲರೂ ಒಂದಾಗಿದ್ದೇವೆ. ನಾವು ಅವಶ್ಯ ಬಿದ್ದರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವು ಅಲ್ಲಿ ಸೇರಲಿ ಸಿದ್ಧವಿದ್ದೇವೆ. ಅದು ನಾವು ಅಂದ್ಕೊಂಡಿದ್ದೇವೆ. ಅದು ಕೆರೆಗೆ ತಂದದ್ದು, ಕೆರೆ ಸಾರ್ವಜನಿಕವಾಗಿರುವಂಥದ್ದು. ಸೊ ಅಲ್ಲಿ ಏನಾದರೂ ಈ ಥರದ ಕಟ್ಟಡವನ್ನು ನಿರ್ಮಿಸಿದ್ದೇ ಆದರೆ ಇದು ಒಂದು ಮುಖ್ಯ ರಸ್ತೆಗೆ ತಾಯಿ ಇರುವಂಥದ್ದು, ಮಧ್ಯದಲ್ಲಿ ಅವರಿರುವಂಥ ಜಾಗ. ಸೊ ಈ ಜಾಗದಲ್ಲಿ ಇವತ್ತು ಈ ಒಂದು ಕಟ್ಟಡ ಬರ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಒಂದು ರೀತಿ ಕಳವಳಕಾರಿಯಾದಂಥ ವಿಷಯವಾಗಿದೆ. ಯಾಕೆಂದರೆ ಶಾಂತವಾಗಿರುವಂಥ ಒಂದು ಪರಿಸರದಲ್ಲಿ, ಯಾಕೆಂದರೆ ಇದು ಶನಿವಾರ ಮತ್ತು ಆದಿತ್ಯವಾರ ಕ್ಷಿಪ್ರಗತಿಯಲ್ಲಿ ಕಟ್ಟಡ ಆಗ್ತಾ ಇದೆ. ಉಳಿದ ದಿನಗಳಲ್ಲಿ ಸ್ತಬ್ಧವಾಗಿರ್ತಾ ಇದೆ. ಸಂಜೆ ಮೇಲೆ ಏನೋ ಚಟುವಟಿಕೆ ನಡೆಯುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಉಳಿದ ದಿನಗಳಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಪ್ರತಿಭಟಿಸಬೇಕಾಗ್ತದೆ. ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಆ ಕಟ್ಟಡವನ್ನು ಸ್ಥಗಿತ ಮಾಡಿ ಅಲ್ಲಿ ಮೊದಲಿದ್ದಂಗೆ ಮಾಡಬೇಕು. ಯಾಕಂದ್ರೆ ಶ್ರೀನಿವಾಸ್ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಅಲ್ಲಿ ಈಗಾಗಲೇ ಬಸಟಿಕೆರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ಅದನ್ನು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ಸ್ಪೆಕ್ಷನ್ ಮಾಡಿದಾರಂತೆ ಅವರೇ ಹೇಳಿದ್ರಿ, ಅವ್ರ ಗಮನಕ್ಕಿದೆ. ಅವ್ರ ಉತ್ತರ ಏನನ್ನೋದು ನಮಗೆ ಹೇಳಬೇಕು. ಕಚೇರಿಯ ಪಕ್ಕದಲ್ಲಿ ಕೆಲ ಮುಸಲ್ಮಾನರು ಈ ಮಸೀದಿ ಕಟ್ಟಡವನ್ನು ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್. ಇಲ್ಲಿ ಡೆಂಟಿಂಗ್, ಪೇಂಟಿಂಗ್, ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ. ಇದು ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ 9036785680 ಅಥವಾ 9956515680ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಸೂಪರ್ ಕಾರ್ ಗ್ಯಾರೇಜ್. ಇಲ್ಲಿ ಡೆಂಟಿಂಗ್, ಪೇಂಟಿಂಗ್, ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ. ಇದು ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ 9036785680 ಅಥವಾ 9956515680ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ.